ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ. ನಾನು ನಾಗಪುರ ಬುಡಕಟ್ಟು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಇದು ಟ್ರೈಬಲ್ FPO ಬಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಇವರು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಿಂದ ಪುನರ್ವಸತಿಗೊಂಡ ರೈತರ ಒಂದು ಅಭಿವೃದ್ಧಿಗಾಗಿ, ಅವರ ಕ್ಷೇಮಾಭಿವೃದ್ಧಿಗಾಗಿ ಒಂದು ದಿಟ್ಟ ಹೆಜ್ಜೆನ ತಗೊಂಡಿದ್ದಾರೆ. ಅದೇ ಬುಡಕಟ್ಟು ರೈತ ಉತ್ಪಾದಕ ಸಂಸ್ಥೆಗಳು. 2021ನೇ ಸಾಲಿನಲ್ಲಿ ಮೈಸೂರು ಜಿಲ್ಲೆಯ ಹುಣಸೂರು ಮತ್ತು HD ಕೋಟೆ ತಾಲೂಕಲ್ಲಿ 4 ರೈತ ಉತ್ಪಾದಕ ಸಂಸ್ಥೆಗಳನ್ನ ಅವರು ರಚನೆ ಮಾಡಿದ್ದಾರೆ. ಹುಣಸೂರು ತಾಲೂಕಿನಲ್ಲಿ 2, ಒಂದು ನಾಗಪುರ ಬುಡಕಟ್ಟು ರೈತ ಉತ್ಪಾದಕ ಸಂಸ್ಥೆ, ಇನ್ನೊಂದು ಬಿರ್ಸಾ ಮುಂಡಾ ಬುಡಕಟ್ಟು ರೈತ ಉತ್ಪಾದಕ ಸಂಸ್ಥೆ. ಹಾಗೆ HD ಕೋಟೆ ತಾಲೂಕಿನಲ್ಲಿ ಬಂದರೆ ಮಾಸ್ತಿಗುಡಿ ಬುಡಕಟ್ಟು ರೈತ ಉತ್ಪಾದಕ ಸಂಸ್ಥೆ ಹಾಗೂ ಬಸವನಗಿರಿ ಬುಡಕಟ್ಟು ರೈತ ಉತ್ಪಾದಕ ಸಂಸ್ಥೆ. ಹೀಗೆ ಬುಡಕಟ್ಟು ಜನರಿಗಾಗಿ 4 ಸಂಸ್ಥೆಗಳನ್ನ ನೋಂದಣಿ ಮಾಡಿಸಿದ್ದಾರೆ. ಇವಾಗ ನಾವು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಅವರ ಮಾರ್ಗದರ್ಶನದಡಿಯಲ್ಲಿ ನಮ್ಮ ಈ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ. ಅದಲ್ಲದೆ ಪದ್ಧತಿ ಪ್ರಾತ್ಯಕ್ಷತೆಗಳು ಹಾಗೆ ಅಧ್ಯಯನ ಪ್ರವಾಸಗಳು ಇದನ್ನೆಲ್ಲ ಆಯೋಜಿಸ್ತಾ ಇದ್ದೀವಿ. ಇಷ್ಟಲ್ಲದೆ ನಮ್ಮ ಕಂಪನಿಯಲ್ಲಿ ಬಂದು ರಸಗೊಬ್ಬರಗಳು, ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ, ಕೀಟನಾಶಕಗಳು ಮತ್ತು ಹಲವಾರು ಕೃಷಿ ಪರಿಕರಗಳ ಹಲವಾರು ವ್ಯವಹಾರ ವಹಿವಾಟುಗಳನ್ನ ಕೂಡ ನಡೆಸ್ತಾ ಇದ್ದೀವಿ. ಇದಲ್ಲದೆ ಔಟ್ಪುಟ್ ಬಿಸ್ನೆಸ್ಸಿಗೆ ಅಂತ ಬಂದರೆ ನಮ್ಮಲ್ಲಿರುವಂಥ ಬುಡಕಟ್ಟು ರೈತರಿಗೆ ಅರಣ್ಯ ಪ್ರದೇಶದ ಒಂದು ನಾಲೆಡ್ಜ್ ಜಾಸ್ತಿ ಇರೋದ್ರಿಂದ ಅವರಿಗೆ FRI ರೈಟ್ಸ್ ಒಳಗಡೆ ಅವರು ಫಾರೆಸ್ಟಿಗೆ ಎಂಟ್ರಾಗೋ ಅವಕಾಶ ಸಿಕ್ಕಿದಾಗ ಅವರು ಹಲವಾರು ಕಿರು ಅರಣ್ಯ ಉತ್ಪನ್ನಗಳನ್ನ ಕಲೆಕ್ಟ್ ಮಾಡ್ಕೊಂಬರ್ತಾರೆ. ಅದನ್ನು ನಾವು ನಮ್ಮ FPO ಮುಖಾಂತರ ಪ್ರೊಸೆಸಿಂಗ್ ಮಾಡಿ, ಲೇಬ್ಲಿಂಗ್, ಪ್ಯಾಕೇಜಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ. ಇದರಿಂದ ಅವರ ಒಂದು ನಾಗರಹೊಳೆ ಅರಣ್ಯ ಪ್ರದೇಶದಿಂದ ಬಂದಂಥ ಒಂದು ಉತ್ಪನ್ನಗಳಿಗೆ ಕೂಡ ಹೆಸರು ಸಿಗ್ತಿದೆ. ಇವಾಗ ನಾವು ಹಲವಾರು ಕಾರ್ಯಕ್ರಮಗಳು, ಕೃಷಿ ಮೇಳ, ಹಾಗೆ ತೋಟಗಾರಿಕೆ ಮೇಳ, ಹಾಗೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್, ಅದ್ರ ಜೊತೆ ಇವತ್ತಿನ ಒಂದು FPO ಮೇಳದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇದರಿಂದ ಒಂದು ನಮ್ಮ ಟ್ರೈಬಲ್ ಪ್ರಾಡಕ್ಟಿಗೆ ಒಂದು ಹೆಸರು ಸಿಗ್ತಾ ಇದೆ. ಹಾಗೆ ಹಲವಾರು ಜನ ಇವಾಗ ನಾಗರಹೊಳೆಯಿಂದ ಬಂದಂತಹ ಉತ್ಪನ್ನ ಅಂತೇಳಿ ಗುರುತಿಸ್ತಾ ಇದ್ದಾರೆ. ಇಂಥ ಒಂದು ಅವಕಾಶ ಕೊಟ್ಟ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರಕ್ಕೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ. ಕಿರು ಅರಣ್ಯ ಉತ್ಪನ್ನದಲ್ಲಿ ನಮ್ಮದು ಒಂದು ವೈಲ್ಡ್ ಹನಿ, ಕಾಡು ಜೇನು. ಈ ಕಾಡು ಜೇನು ಬಂದ್ಬಿಟ್ಟು ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಜೇನು ಕುರುಬ್ರು, ಬೆಟ್ಟ ಕುರುಬ್ರು, ಎರವರು ಇಂಥ ಸ್ಥಳೀಯ ಬುಡಕಟ್ಟುಗಳು ಹೆಚ್ಚಾಗಿದ್ದಾರೆ. ಅವ್ರಿಗೆ ಜೇನುದು ನಾಲೆಡ್ಜ್ ತುಂಬ ಇದೆ. ಅವರ ಜನ್ರೇಷನಿಂದ ಯಾವ್ಯಾವ ಥರ ಪದ್ಧತಿಗಳನ್ನ ಫಾಲೋ ಮಾಡ್ಕೊಂಬಂದರು ಆ ಸಾಂಪ್ರದಾಯಿಕವಾಗಿ ಅವರು ಹನಿನ ಕೊಯ್ಲು ಮಾಡ್ತಾರೆ. ಅವರು ತಂದಂತಹ ಹನಿನ ನಾವು ಪ್ರೊಸೆಸ್ ಮಾಡಿ ಪ್ಯಾಕೇಜಿಂಗ್ ಮತ್ತು ಲೇಬ್ಲಿಂಗ್ ಅವ್ರ ಹತ್ರನೇ ಮಾಡಿಸಿದ್ದೀವಿ. ಇದು ಪ್ಯೂರ್ 100% ನ್ಯಾಚುರಲ್ ವೈಲ್ಡ್ ಹನಿ. ಅದ್ರ ಜೊತೆ ಧೂಪ ಇದೆ, ವೆಟೇರಿಯಾ ಇಂಡಿಕಾ ಅಂತ ಹೇಳಿ ನೀವು ಕೇಳಿರ್ತೀರ. ಈ ಒಂದು ಧೂಪದ ಮರದಲ್ಲಿ ಸಿಗೋವಂಥ ರೆಸಿನ್ನ ಅವ್ರು ಹೆಂಗೆ ಕಲೆಕ್ಟ್ ಮಾಡ್ಕೊಂಬರ್ತಾರೆ ಅದನ್ನೇ ಅವ್ರ ಹತ್ರನೇ ನಾವು ಪ್ಯಾಕೇಜಿಂಗ್ ಮಾಡಿ ಅದನ್ನು ಕೂಡ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆ ವೈಲ್ಡ್ ಟರ್ಮರಿಕ್ ಪೌಡರ್ ಅಂಥೇಳಿ, ಇದು ಒಂದು ಯಾವುದೇ ಥರದಂತಹ ಮಾನವನ ಹ್ಯೂಮನ್ ಇಂಟರ್ಫರೆನ್ಸ್ ಏನೂ ಇಲ್ಲದೆ ನ್ಯಾಚುರಲ್ ಆಗಿ ಕಾಡಲ್ಲಿ ಬೆಳೆಯೋವಂಥ ಅರಿಶಿನ ನಮ್ಮ ಬುಡಕಟ್ಟು ರೈತರು ಹೋಗಿ ಅವರು ಕೊಯ್ಲು ಮಾಡ್ಕೊಂಡು ತೊಗೊಂಬರ್ತಾರೆ. ಅದನ್ನು ನಾವು ಪ್ರೊಸೆಸ್ ಮಾಡಿಸಿ, ಡ್ರೈ ಮಾಡಿಸಿ, ಪೌಡರ್ ಮಾಡಿಸಿ ಪ್ಯಾಕ್ ಮಾಡಿ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮಗೆ ಹೊರಗೆ ಸಿಗುವಂತಹ ಅರಿಶಿನಕ್ಕಿಂತ ಕರ್ಕುಮಿನ್ ಕಂಟೆಂಟ್ ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ನಮಗೆ ಸಿಗೋವಂಥ ಆರೋಗ್ಯ ಬೆನಿಫಿಟ್ಸ್ಗಳು ಇದರಲ್ಲಿ ತುಂಬ ಇರುತ್ತೆ ಹೊರಗಿನದಕ್ಕಿಂತ ಕಂಪೇರ್ ಮಾಡಿದರೆ. ಇದು ನಮಗೆ ಚೆನ್ನಾಗಿ ಮಾರ್ಕೆಟಿಂಗ್ ಆಗ್ತಾಯಿದೆ, ಒಂದು ಹೆಸರನ್ನು ಕೂಡ ಕಂಡುಕೊಂಡಿದೆ ಇವಾಗ. ಅದಾದಮೇಲೆ ಶೀಗೆ ಮತ್ತು ಚಿಗರೆ ಪೌಡರ್ ಅಂತ ಹೇಳಿ, ಇವಾಗೆಲ್ಲ ಸಿಟಿಲೆಲ್ಲ ಶಾಂಪುಗೆಲ್ಲ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಎಷ್ಟೊಂದು ಜನಕ್ಕೆ ವೈಟ್ ಹೇರ್ಸ್ ಮತ್ತು ಹೇರ್ ಫಾಲ್ ಈ ಥರ ಎಷ್ಟೊಂದು ಇಶ್ಯೂಸ್ ಇರುತ್ತೆ. ಹಾಗಾಗಿ ನಾವು ಇವಾಗ ಕಾಡಲ್ಲೇ ಅವ್ರು ಸಿಗೋವಂತಹ ಸೀಗೆಕಾಯಿ ಪಾಟ್ಸು, ಅದ್ರ ಜೊತೆಗೆ ಚಿಗರೆ ಅಂತೇಳಿ ಒಂದು ಮರ ಬರುತ್ತೆ. ಆ ಚಿಗರೆ ಮರದ್ದು ಎಲೆಗಳು ಇದನ್ನೆಲ್ಲ ಒಣಗಿಸಿ ಅದನ್ನ ಪೌಡರ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ. ಇದು ಕೂಡ ಚೆನ್ನಾಗಿ ಹೆಸರು ಮಾಡ್ಕೊಂಡಿದೆ ಇವಾಗ. ಯಾಕಂದರೆ ಜನರಿಗೆ ಇವಾಗ ಕೆಮಿಕಲ್ಸ್ ಮತ್ತು ಆರ್ಟಿಫಿಷಿಯಲ್ ಅದರದಿಂದೆಲ್ಲ ಎಲ್ಲರೂ ನ್ಯಾಚುರಲ್ ಆಗಿರಬೇಕು ಅಂತ ಬಯಸ್ತಾರೆ. ಹಾಗಾಗಿ ಇದೊಂದು ಚೆನ್ನಾಗಿ ಹೋಗ್ತಾಯಿದೆ.
ಇದಿಷ್ಟು ನಮ್ಮದು ಕಿರು ಅರಣ್ಯ ಉತ್ಪನ್ನಗಳು. ಅದು ಬಿಟ್ಟು ಇವಾಗ ಮಿಲ್ಲೆಟ್ಸಿಗೆ ಅಂತ ಬಂದರೆ ನಮ್ಮದು ಅಲ್ಲಿ ಆದಿವಾಸಿ ಅವ್ರದ್ದೇ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಮಾಡಿದ್ದೀವಿ. ಅವರು ಸ್ವಂತವಾಗಿ ಅವರೇ ಬೆಳೆದಂತಹ ಮಿಲ್ಲೆಟ್ಸ್ಗಳಿಂದ ಪ್ರೊಸೆಸ್ಡ್ ಪ್ರಾಡಕ್ಟ್ಸ್ನ ರೆಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಹೆಲ್ದಿ ಮಿಕ್ಸ್ ಅಂತೇಳಿ ಮಿಲ್ಲೆಟ್ಸ್ ಪ್ಲಸ್ ಡ್ರೈ ಫ್ರೂಟ್ಸಿಂದ ಮಾಡಿರೋ ಅಂಥದ್ದು. ಮಿಲ್ಲೆಟ್ ಲಡ್ಡು ಮತ್ತು ಮಿಲ್ಲೆಟ್ ಬಾರ್ ಅಂತೇಳಿ ಇದು ಕೂಡ ಮಿಲ್ಲೆಟ್ ಬೇಸ್ಡು. ಮಿಲ್ಲೆಟ್ ಬಾರಲ್ಲಿ ಡೇಟ್ಸ್, ಡ್ರೈ ಫ್ರೂಟ್ಸ್, ಎನ್ರಿಚ್ಡ್ ಪ್ರೋಟೀನ್ ಬಾರ್ ಇದೆ. ಇನ್ನೊಂದು ಬಂದು ಪೀನಟ್ ಚಿಕ್ಕಿ ಅಂತೇಳಿ ಇದು ಗ್ರೌಂಡ್ನಟ್ ಎನ್ರಿಚ್ಡ್ ವಿತ್ ಜಾಗ್ರಿಯಿಂದ ಮಾಡಿರೋ ಅಂಥದ್ದು. ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದವರು ಫೆಬ್ರವರಿ 28, ಮಾರ್ಚ್ 1, 2 ಈ 3 ದಿನ ರೈತ ಉತ್ಪಾದಕ ಸಂಸ್ಥೆಗಳ ಒಂದು ಮೇಳನ ಆರ್ಗನೈಸ್ ಮಾಡ್ಯಾರೆ. ಈ ಮೇಳಲ್ಲಿ ನಮ್ಮದೇ ಆದಂತಹ ಟ್ರೈಬಲ್ FPOದವರಿಗೂ ಒಂದು ಸ್ಟಾಲ್ ಕೊಟ್ಟಿದ್ದಾರೆ. ನಾವು ನಿನ್ನೆಯಿಂದ ಸ್ಟಾಲ್ ಶುರು ಮಾಡಿದ್ದೀವಿ. ನಮ್ಮ ಟ್ರೈಬಲ್ FPOದವರಿಂದನೇ ತಯಾರಿಸಿದಂತಹ ಫಾರೆಸ್ಟ್ ಬೇಸ್ಡ್ ಪ್ರಾಡಕ್ಟ್ಸ್ ಅಲಾಂಗ್ ವಿತ್ ಮಿಲ್ಲೆಟ್ ಬೇಸ್ಡ್ ಪ್ರಾಡಕ್ಟ್ಸ್ನ ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಇವಾಗ. ಈ ಒಂದು ಆಪರ್ಚುನಿಟಿಯಿಂದ ನಮಗೆ ನಮ್ಮ ಒಂದು ಟ್ರೈಬಲ್ ಪ್ರಾಡಕ್ಟ್ಸ್ನ ಮಾರ್ಕೆಟಲ್ಲಿ ಕಂಡುಕೊಳ್ಳೋಕ್ಕೆ ತುಂಬ ಸಹಾಯ ಆಗಿದೆ. ಓಕೆ, ನಾವು ಮುಂಚೆ ಇದಲ್ಲದೆ ಒಂದು ಫಾರ್ಮರ್ಸ್ ಡೇ ಅಂತ ಹೇಳಿ ಅದು ಒಂದು ಮೇಳ ಥರ ಅಲ್ಲೂ ಅಟೆಂಡ್ ಮಾಡಿದ್ವಿ. ನಮಗೆ ಅದೇ ಥರ ಇಲ್ಲಿ ಅದು ಒಂದೇ ದಿನ ಇತ್ತು. ಇದು 3 ದಿನ ಇರೋದ್ರಿಂದ ಇಲ್ಲಿ ಸ್ವಲ್ಪ ಸೇಲ್ಸ್ ಚೆನ್ನಾಗಿ ಆಗ್ತಾಯಿದೆ. ಹಾಗೆ ಇನ್ನು 3 ದಿನ ಮುಗಿದ ಮೇಲೆ ಇವತ್ತು ಶನಿವಾರ, ನಾಳೆ ಭಾನುವಾರ ಇರೋದ್ರಿಂದ ಫುಟ್ಫಾಲ್ ಜಾಸ್ತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಅರೌಂಡ್ 20 to 30K ಅಷ್ಟು ಸೇಲ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಮೇಳ ಒಂದೇ ದಿನ ಆರ್ಗನೈಸ್ ಮಾಡಿದರೆ ಫಾರ್ಮರ್ಸ್ ಅಥವಾ ಬೇರೆ ಲೋಕಲೈಟ್ಸ್ ಎಲ್ಲ ಮಾರ್ನಿಂಗ್ ಬಂದು ಈವ್ನಿಂಗ್ ಹಂಗೆ ಹೊಟ್ಟೋಗ್ತಾರೆ. ಬಟ್ ನಾವು ಯಾವ ದಿನದಲ್ಲಿ ಅದನ್ನು ಆರ್ಗನೈಸ್ ಮಾಡ್ತೀವಿ ಅನ್ನೋದು ನಾವು ಕನ್ಸಿಡರ್ ಮಾಡ್ಕೊಬೇಕು. ಇವಾಗ ಇವ್ರು 3 ಡೇಸ್ ಮಾಡಿದ್ದಾರೆ, ಒಂದು ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸೊ ವೀಕೆಂಡ್ಸ್ ಇರೋದ್ರಿಂದ ಜನ ಬರೋ ಅಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಟಾಲ್ ಇಟ್ಟವರಿಗೂ ಕೂಡ ಅವರಿಗೂ ಒಂದು ಗುರುತಿಸ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. ಅದಲ್ಲದೆ 3 ದಿನದಲ್ಲಿ ಅವ್ರಿಗೆ ಕೂಡ ಸೇಲ್ಸು, ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಹಾಗಾಗಿ ಒಂದೊಂದು ದಿನ ಇರೋದಕ್ಕಿಂತ ಒಂದು 3 ಡೇಸ್, 4 ಡೇಸ್ ಈ ಥರ ಇರೋದು ತುಂಬ ಅನುಕೂಲ. ನಮ್ಮದು ಮೈಸೂರು ಜಿಲ್ಲೆಯ ಹುಣಸೂರು ಮತ್ತು HD ಕೋಟೆ ತಾಲೂಕುಗಳಲ್ಲಿ 4 ರೈತ ಉತ್ಪಾದಕ ಸಂಸ್ಥೆಗಳಿದೆ, ಬುಡಕಟ್ಟು ರೈತ ಉತ್ಪಾದಕ ಸಂಸ್ಥೆಗಳಿದೆ. ನಮ್ಮ FPO ಡೀಟೇಲ್ಸ್ ಅದೆಲ್ಲ ನಾವು ಒಂದು ಬ್ರೋಷರ್ ಮಾಡಿಸಿದ್ದೀವಿ. ಅದರಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಕೂಡ ಇದ್ದಾವೆ. ನಾವು 4 CEOಗಳಿದ್ದೀವಿ. ನಮ್ಮ 4 CEOದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮ ಈ ಬ್ರೋಷರಲ್ಲಿ ಸಿಗುತ್ತೆ. ನನ್ನ ಹೆಸರು ಶಿಲ್ಪಾ. ನಾನು ನಾಗಪುರ ಬುಡಕಟ್ಟು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆನ ಸಲ್ಲಿಸ್ತಾ ಇದ್ದೀನಿ. ನಂದು ಕಾಂಟ್ಯಾಕ್ಟ್ ನಂಬರ್ ಬಂದು 7483005212. ನಿಮಗೆ ನಮ್ಮದು ಯಾವುದೇ ಥರದ ಪ್ರಾಡಕ್ಟ್ಸ್ ಬೇಕು ಅಥವಾ FPO ರಿಲೇಟೆಡ್ ಏನಾದರೂ ಡೀಟೇಲ್ಸ್ ಬೇಕಂತ ಹೇಳಿದರೆ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಬೋದು. ನೀವು ಜನರಲ್ಲಾಗಿ ಮಾಡೋ FPOಗಳಿಗೂ ನಮ್ಮ FPOಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಹೊರ್ಗಿನವರು ಅವರೇ ರೈತರು ಅವರಾಗೆ ಸ್ವಂತವಾಗಿ FPOನ ಫಾರ್ಮ್ ಮಾಡ್ಕೊಂಡಿರ್ತಾರೆ. ಬಟ್ ನಮ್ದು ಹಂಗಲ್ಲ. ಯಾಕಂದರೆ ನಾವು ಮಾಡಿರೋದು ಇದನ್ನು ಬುಡಕಟ್ಟು ರೈತರಿಗೆ ಅಂತ ಹೇಳಿ. ಅವರಿಗೆ ಹೊರಗಿನ ಪ್ರಪಂಚದಲ್ಲಿ FPOಗಳು ಹೆಂಗೆ ಮಾಡ್ಕೊತಾರೆ ಅದ್ರ ಬಗ್ಗೆ ಒಂಚೂರು ಕೂಡ ಮಾಹಿತಿ ಇರಲ್ಲ. ಸೊ ಇದು ನಾವು ಬರೀ ಬುಡಕಟ್ಟು, ನಮ್ಮ ಹತ್ರ ಇರೋ ಶೇರ್ ಹೋಲ್ಡರ್ಸ್ ಅಷ್ಟು ಜನನೂ ಪುನರ್ವಸತಿಗೊಂಡ ಬುಡಕಟ್ಟುಗಳೇ ಆಗಿದ್ದಾರೆ. ಸೊ ಅವರಿಗೆ ಒಂದು ಹೆಸರು ಕಂಡುಕೊಳ್ಳೋಕ್ಕೆ ಇದು ತುಂಬ ಅನುಕೂಲ ಆಗಿದೆ ಸರ್. ಇದಲ್ಲದೆ ನಾವು ಇಲ್ಲೇನೇ ಸೇಲ್ಸ್ ಮಾಡಿದ್ರು ಅಥವಾ ನಾವು FPOಲೇನೇ ಬಿಸ್ನೆಸ್ ಮಾಡಿದ್ರು ಎಲ್ಲ ನಮ್ಮ ಅಲ್ಲಿ ರಿಜಿಸ್ಟರ್ ಆಗಿರೋ ಅಂತಹ ಬುಡಕಟ್ಟುಗಳಿಗೆ ಎಲ್ಲ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಇದು ಅವ್ರಿಗೆ ತುಂಬ ಸಹಾಯ ಆಗುತ್ತೆ. ಓಕೆ, ನಮ್ಮದು ಫಾರೆಸ್ಟ್ ಬೇಸ್ಡ್ ಪ್ರಾಡಕ್ಟ್ಸ್ ಬಂದು ಎಲ್ಲ ನ್ಯಾಚುರಲ್, ಯಾವುದೇ ಥರ ಆದಂಥ ಎಡಿಟಿವ್ಸ್ ಇರಲ್ಲ. ಇವಾಗ ನೀವು ಜೇನು ನೋಡ್ಬೋದು, ಕಾಡು ಜೇನಲ್ಲಿ ಯಾವುದೇ ಥರ ಅಂತಹ ಹೊರಗಿಂದ ಹಾಕಿರೋ ಅಂತಹ ಶುಗರ್ ಆಗಿರ್ಬೋದು ಅಥವಾ ಜಾಗ್ರಿ ಮಿಕ್ಸ್ ಈ ಥರದ್ದೇನೂ ಇರಲ್ಲ. 100% ಅದು ನ್ಯಾಚುರಲ್. ಇನ್ನು ನೀವು ಅರಿಶಿನ ತೊಗೊಂಡ್ರು ಅಷ್ಟೇ, ಅದರಲ್ಲಿ ಈಗ ಕಾಡಿನ ಅರಿಶಿನ ಅಂತ ಹೇಳಿ ಅಲ್ಲಿ ಜನರು ಹೋಗೋ ಅಂಥ ಪರಿಸ್ಥಿತಿಗಳಿರಲ್ಲ. ಅವ್ರು ಹೋಗಿ ಅಲ್ಲೇನು ಗೊಬ್ಬರ ಅಥವಾ ಪೆಸ್ಟಿಸೈಡ್ಸ್ ಆ ಥರದ್ದೇನೂ ಹಾಕಿರಲ್ಲ. ಸೊ ಅದು ನ್ಯಾಚುರಲ್, ಆರ್ಗ್ಯಾನಿಕ್ಕಾಗಿ ಬೆಳೆಯೋ ಅಂಥದ್ದು. ಮತ್ತು ಕರ್ಕ್ಯೂಮಿನ್ ಕಂಟೆಂಟ್ ಅದರಲ್ಲಿ ಅತಿ ಹೆಚ್ಚಾಗಿರೋದ್ರಿಂದ ತುಂಬ ಆರೋಗ್ಯ ಬೆನಿಫಿಟ್ಸ್ಗಳಿರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆಲ್ಲ ಜಾಸ್ತಿ ಇರುತ್ತೆ. ಇದಲ್ಲದೆ ಇನ್ನು ಧೂಪಕ್ಕೆ ಬಂತಂದರೆ ಅಲ್ಲಿ ಆ ಮರದಲ್ಲಿ ಸಿಗೋವಂತಹ ರೆಸಿನ್ನ ಹಾಗೆ ನಾವು ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡಿಸಿರೋದ್ರಿಂದ ಇವಾಗ ಹೊರಗಡೆ ಆರ್ಟಿಫಿಷಿಯಲ್ ಎಸೆನ್ಸು ಅಥವಾ ಫ್ರಾಗ್ರೆನ್ಸ್ಗೋಸ್ಕರ ಯಾವುದೇ ತರಹದ ನಾವು ಎಡಿಟಿವ್ಸ್ ಯೂಸ್ ಮಾಡಿರಲ್ಲ. ಅದನ್ನ ನೀವು ಇವಾಗ ಅದನ್ನು ತೊಗೊಂಡ್ರೆ ನೀವು ಅರೋಮಾ ಥೆರಪೀಸ್ಗಳು ಈ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು. ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಇನ್ನು ಬಂದು ಶೀಕಾಕಾಯಿ ಮತ್ತು ಚಿಗರೆ ಪೌಡರ್, ಅದು ಕೂಡ ಅಷ್ಟೇ ಕೆಮಿಕಲ್ ಫ್ರೀ. ಸೊ ನಮ್ಮದು ಫುಲ್ ನ್ಯಾಚುರಲ್ ಆಗಿರೋದ್ರಿಂದ ಆರ್ಗ್ಯಾನಿಕ್ ಆಗಿದೆ. ಯಾವುದೇ ತರಹದ ಹೆಲ್ತ್ ಏನು ಹೇಳಿ ಇಲ್ನೆಸ್
ಅದಕ್ಕೆಲ್ಲ ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಬಟ್ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಹಾಗಾಗಿ ನಮ್ಮ ಟ್ರೈಬಲ್ ಪ್ರಾಡಕ್ಟ್ಸ್ನ ಪ್ರಿಫರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವೀಟ್ನಿಂಗ್ ಲೈಫ್ಸ್, ಚೂಸ್ ಟ್ರೈಬಲ್ಸ್ ಆ್ಯಂಡ್ ಸಪೋರ್ಟ್ ಟ್ರೈಬಲ್ FPOs. ಜನರ ಜೀವನವನ್ನು ಸಿಹಿಗೊಳಿಸಲು ಬುಡಕಟ್ಟು ಜನರು ತಯಾರಿಸಿದಂತಹ ಪದಾರ್ಥಗಳನ್ನು ಆರಿಸಿ ಎಂದು ಹೇಳಲು ಇಚ್ಛಿಸುತ್ತೇನೆ. ಸ್ವೀಟ್ನಿಂಗ್ ಲೈಫ್ಸ್, ಸಪೋರ್ಟಿಂಗ್ ಟ್ರೈಬಲ್ಸ್, ಚೂಸ್ ಟ್ರೈಬಲ್ FPOs ಫಾರ್ ಅ ಕಾಸ್. ಥ್ಯಾಂಕ್ ಯು. ಹಾಯ್, ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್. ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಕೃಷಿಯೇತರ ವಿಷಯಗಳು, ನಮ್ಮ ಕಲೆ, ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ, ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು. ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ, ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ. ಧನ್ಯವಾದಗಳು.